ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ವಿಕ್ ರೆಸಿಪಿ ಬಂದು ಸೊಪ್ಪಿಂದ ಮಾಡಿರೋಂಥ ಸಾಂಬಾರು, ಸೊಪ್ಪು ಸಾಂಬಾರು. ಸೊಪ್ಪು ಸಾಂಬಾರನ್ನ ನಾನಿಲ್ಲಿ ಸಪ್ರೇಟ್ ಬೇಯಿಸೋದು, ರುಬ್ಬೋದು, ಬೇಳೆ ಸಪ್ರೇಟ್ ಬೇಯಿಸೋದು ಆ ಥರ ಮಾಡ್ತಾಯಿಲ್ಲ. ಇದು ಸ್ವಲ್ಪ ಕ್ವಿಕ್ ಸಾಂಬಾರು ಥರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲನೂ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋ ಅಂಥದ್ದು. ಸೊ ಸಣ್ಣದಾಗಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳಿ, ಒಂದು ಟೊಮೆಟೊ ಕೂಡ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಒಂದು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಅದನ್ನು ಜಜ್ಜಿ ಇಟ್ಕೊಳ್ಳಿ. ಆ ವೈಲಲ್ಲಿ ಆ ಕಡೆ ಬೇಳೆ ಬೇಯಕ್ಕೆ ಹಾಕಿ, ನಾನಿಲ್ಲಿ ತೊಗರಿಬೇಳೆ ಹಾಕಿದ್ದೀನಿ. ನೀವು ತೊಗರಿಬೇಳೆ ಮತ್ತು ಹೆಸರುಬೇಳೆ ಕೂಡ ಹಾಕ್ಕೋಬೋದು, ಅಥವಾ ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಕೂಡ ಯೂಸ್ ಮಾಡ್ಬೋದು. ಜೊತೆಯಲ್ಲಿ ಅದಕ್ಕೇನೆ ನಾನೇನು ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೇ ನಾವು ಕಟ್ ಮಾಡಿರೋ ಅಂತಹ ಈರುಳ್ಳಿ, ಟೊಮೆಟೊ ಹಾಗೇನೆ ಸೊಪ್ಪುಗಳನ್ನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊಪ್ಪನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಏನು ಬೇಳೆ ಬೇಯಕ್ಕೆ ಇಟ್ಟಿದ್ದೀವಲ್ವ ಅದಕ್ಕೆ ಹಾಕೋದು. ಬಟ್ ಬೇಳೆ ಅಷ್ಟರಲ್ಲಿ ಮ್ಯಾಶ್ ಆಗೋ ಥರ ಕೈಯಲ್ಲಿ ಸ್ಕ್ವೀಸ್ ಮಾಡಿದ್ರೆ ಮ್ಯಾಶ್ ಆಗೋಷ್ಟು ಬೆಂದಿರಬೇಕು. ಅದಾದಮೇಲೆ ಅದಕ್ಕೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಈ ಪ್ರೊಸೀಜರ್ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಫಸ್ಟೇ ಬೇಳೆನ 2 ಅಥವಾ 3 ವಿಜಿಲ್ ಕೂಗಿಸ್ಕೊಳ್ಳಿ, ಸೊಪ್ಪನ್ನ ಸಪ್ರೇಟ್ ಬೇಯಿಸ್ಕೊಳ್ಳಿ, ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಸೇಮ್ ಅದೇ ಥರನೇ ಇವಾಗ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಜಜ್ಜಿಟ್ಟಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಕೂಡ ಬೇಯಿಸ್ಕೋಬೋದು, ಅದು ಚೆನ್ನಾಗಿರುತ್ತೆ. ಬಟ್ ಇದು ಕ್ವಿಕ್ ಸಾಂಬಾರು ಥರ ತೋರಿಸೋದ್ರಿಂದ ಎಲ್ಲ ಒಂದಕ್ಕೆ ಹಾಕಿ 1 ಪಾಟ್ ಸಾಂಬಾರು ಥರ ಮಾಡ್ಕೋಬೋದು. ಸೊ ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಬಿಟ್ಟು ಏನು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ವಿಜಿಲ್ನ ಕ್ಲೋಸ್ ಮಾಡಿ, ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಹಾಕ್ಕೊಳ್ಳಿ. 2 ಅಥವಾ 3 ಬೇಳೆ ಮಾತ್ರ ಕಂಪ್ಲೀಟ್ಲಿ ಮ್ಯಾಶ್ ಆಗಿರಬೇಕು. ಸೊಪ್ಪು ತಿನ್ನೋದಕ್ಕೆ ಸಿಗುತ್ತೆ. ಬೇಳೆ ನಮಗಿಲ್ಲಿ ನಾವೇನು ಖಾರ ರುಬ್ತೀವಲ್ಲ ಆ ಖಾರ ರುಬ್ಬೋ ಅವಶ್ಯಕತೆ ಇರೋದಿಲ್ಲ. ಬೇಳೆನೇ ಚೆನ್ನಾಗಿ ಬೆಂದು ಆ ಏನು ಮ್ಯಾಶ್ ಫೀಲ್ ಕೊಡಬೇಕಲ್ವ ಖಾರ ಊಟ ಮಾಡೋದಕ್ಕೆ ಸಾಂಬಾರಿಗೆಲ್ಲನೂ. ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದರೆ ಅದೇ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ 2 ವಿಜಿಲ್ ಆದಮೇಲೆ ಓಪನ್ ಮಾಡಿ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದು. ಸಾಂಬಾರು ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ಆ ಬೇಳೆ ಎಲ್ಲ ಚೆನ್ನಾಗಿ ಕುದ್ದು ಮ್ಯಾಶಿ ಆಗಬೇಕು. ಅಷ್ಟರಲ್ಲಿ ಒಂದು ತಡ್ಕ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಗೇನೇ ಹಿಂಗೆ ಹಾಕ್ಕೊಂಡು ಅದರದ್ದೊಂದು ಒಗ್ಗರಣೆ ಕೊಟ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಸೊ ಸಿಂಪಲ್ ಸಾಂಬಾರು ಫಟಾಫಟ್ ಅಂತ ಆಗುತ್ತೆ ಎಮರ್ಜೆನ್ಸಿ ಇದ್ದಂಥ ಟೈಮಲ್ಲಿ. ಇಲ್ಲ ಅಂತ ಹೇಳಿದಾಗ ಎರಡನ್ನೂ ಸಪ್ರೇಟ್ ಕೂಗಿಸ್ಕೋಬೇಕಾಗತ್ತೆ. ಸೊ ನಮ್ಮ ಸಾಂಬಾರು ರೆಡಿಯಾಗಿದೆ. ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.